ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಸಿದ್ದರಾಮಯ್ಯನವರು ಜನವರಿ 9ರಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟನ್ನು ಹಾಕಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ಆ ಥರದ ಹಲವು ಅನುಮಾನಗಳು ಸಿನಿಮಾ ರಂಗದ ಕೆಲವು ಭಿನ್ನಮತೀಯರಲ್ಲಿ ಮೂಡಿದೆ. ಅವ್ರು ಹಾಕಿದಂಥ ಪೋಸ್ಟ್ನ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಅವ್ರು ಎಕ್ಸ್ ಖಾತೆಯಲ್ಲಿ ಟ್ವಿಟರಲ್ಲಿ ಹಾಕ್ಕೊಂಡಿರೋದು 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ನೇಮಕಗೊಂಡಿರ್ತಕ್ಕಂಥ ಖ್ಯಾತ ನಟ ಕಿಶೋರ್ ಕುಮಾರ್ ಜಿ ಅವರಿಗೆ ಅಭಿನಂದನೆಗಳು. ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಘೋಷವಾಕ್ಯದಡಿ ಈ ಬಾರಿಯ ಚಲನಚಿತ್ರೋತ್ಸವವನ್ನು ಆಯೋಜಿಸಲಾಗ್ತಾ ಇದ್ದು, ಈ ಸಾಲುಗಳಿಗೆ ಬದ್ಧವಾಗಿರುವ, ಇದನ್ನು ಮತ್ತೊಮ್ಮೆ ಕೋಟ್ ಮಾಡ್ತಾ ಇದ್ದೀನಿ ನಾನು, ಈ ಸಾಲುಗಳಿಗೆ ಬದ್ಧವಾಗಿರುವ ಕಿಶೋರ್ ಅವರ ಮುಂದಾಳತ್ವದಲ್ಲಿ ಬೆಂಗಳೂರು ಚಲನಚಿತ್ರೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆ ಅನ್ನೋ ಪೂರ್ಣ ವಿಶ್ವಾಸವಿದೆ ಅನ್ನೋ ಸಾಲುಗಳನ್ನು ಅವ್ರ ಪೋಸ್ಟ್ನಲ್ಲಿ ಹಾಕ್ಕೊಂಡು ಕಿಶೋರ್ ಅವರ ಒಂದು ಭಾವಚಿತ್ರವನ್ನು ಹಾಕಿ ಇದೇ ಕರ್ನಾಟಕದ CM ಸಿದ್ದರಾಮಯ್ಯನವರು ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ರು. ಇದನ್ನು ನೋಡಿದಾಗ ವೀಕ್ಷಕರೇ, ಇದರಲ್ಲಿ ಏನಿದೆ ಅನ್ನೋ ಪ್ರಶ್ನೆ ನಿಮಗೂ ನಮಗೂ ಸಹಜವಾಗಿ ಮೂಡುತ್ತೆ. ಆದರೆ ಇದನ್ನು ಕೆಲವರು ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಬರ್ತಾ ಇದ್ದಾರೆ. ಕಿಶೋರ್ ಕನ್ನಡದ ಖ್ಯಾತ ನಟ ಅನ್ನೋದರಲ್ಲಿ ನೋ ಡೌಟ್. ಅವರ ಕೊಡುಗೆ ಸಿನಿಮಾ ರಂಗಕ್ಕೆ ಸಾಕಷ್ಟಿದೆ. ಅನೇಕ ಸಿನಿಮಾಗಳ ಮುಖಾಂತರ ಕನ್ನಡದ ಸಿನಿ ರಸಿಕರನ್ನು ರಂಜಿಸಿದ್ದಾರೆ. ಪ್ರಗತಿಪರ ಚಿಂತಕರು ಕೂಡ ಹೌದು. ಪರಿಸರವಾದಿ, ಉತ್ತಮ ವಾಗ್ಮಿ, ಹಲವು ಧೋರಣೆಗಳನ್ನು, ಅಂದರೆ ಈ ಕರ್ನಾಟಕದ ಆಗಿರ್ಬೋದು ಅಥವಾ ಬೇರೆ ಸ್ಟೇಟ್ಗಳದ್ದಾಗಿರ್ಬೋದು ಅಥವಾ ಕೇಂದ್ರ ಮಟ್ಟದಲ್ಲೇ ಇರ್ಬೋದು, ಹಲವು ಧೋರಣೆಗಳನ್ನು ಅವರು ವಿರೋಧಿಸ್ತಾ ಬರ್ತಿದ್ದಾರೆ. ಹೆಚ್ಚಾಗಿ ಅವರು BJPಯ ಸೆಂಟ್ರಲ್ ಗೌರ್ಮೆಂಟ್ ನಡೆಯನ್ನು, ಅದರಲ್ಲೂ ಕೂಡ ಪ್ರಧಾನಿ ಮೋದಿಯವರ ಕೆಲವು ನಿರ್ಧಾರ, ಸಿದ್ಧಾಂತ, ಅವರು ಜಾರಿಗೆ ತಂದಂಥ ಕೆಲವು ಯೋಜನೆಗಳನ್ನು ಕಟುವಾಗಿ ಟೀಕಿಸ್ತಕ್ಕಂಥ ಒಬ್ಬ ವಿಮರ್ಶಕ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಒಂದೇ ಒಂದು ಕಾರಣಕ್ಕೆ ಸಿದ್ದರಾಮಯ್ಯನವರು ಕಿಶೋರ್ ಅವ್ರನ್ನ ಸೆಲೆಕ್ಟ್ ಮಾಡಿಬಿಟ್ರಾ ಅನ್ನೋ ಶಂಕೆ ಒಂದು ವಲಯದಲ್ಲಿ ಕೇಳಿ ಬರ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ಎಡಪಂಥೀಯ, ಬಲಪಂಥೀಯ ಇವೆಲ್ಲವುಗಳನ್ನು ಕೂಡ ಪಕ್ಕಕ್ಕಿಡೋಣ. ಆದರೆ ಸಿದ್ದರಾಮಯ್ಯನವರ ಕೆಲವು ನಿರ್ಧಾರಗಳ ಹಿಂದೆ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಕೆಲವು ವ್ಯಕ್ತಿತ್ವಗಳನ್ನು ಓಲೈಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರ ಅನ್ನೋ ಅನುಮಾನವೂ ಕೂಡ ವ್ಯಕ್ತವಾಗೋ ರೀತಿಯಲ್ಲಿ ಹಲವು ರೀತಿಯಾಗಿ ಕಲರ್ಫುಲ್ ಕಮೆಂಟ್ಸ್ಗಳನ್ನು ಕೂಡ ಹಾಕ್ತಾ ಬರ್ತಿರೋದು. ಯಾವಾಗ ಸಿದ್ದರಾಮಯ್ಯನವರು ಇದನ್ನು ಈ ಡಿಸಿಷನನ್ನು ಅನೌನ್ಸ್ ಮಾಡಿದ್ರು ಅದಾದ ನಂತರ ನಾನು ಆರಂಭದಲ್ಲಿ ಅದನ್ನೇ ಹೇಳ್ತಾ ಬರ್ತಿದ್ದೆ. ಹೆಚ್ಚಾಗಿ ಮೋದಿಯವರ ಯೋಜನೆಗಳನ್ನು, ಅವರು ಜಾರಿ ತರ್ತಕ್ಕಂಥ ಬಿಲ್ಸ್ಗಳನ್ನು ಹೆಚ್ಚಾಗಿ ಕಟುವಾಗಿ ಟೀಕಿಸ್ತಾ ಬರ್ತಾ ಇರ್ತಕ್ಕಂಥ ಒಬ್ಬ ನಟ ಕಿಶೋರ್ ಅವರು. ಅವ್ರನ್ನ ಸೆಲೆಕ್ಟ್ ಮಾಡಿರೋದ್ರ ಹಿಂದಿನ ಉದ್ದೇಶವೂ ಕೂಡ ಅದೇ ಇರಬಹುದು ಅನ್ನೋ ರೀತಿಯಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಅವರ ನಿರ್ಧಾರ, ಹಾಗಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ. ವೀಕ್ಷಕರೇ, ನೇರವಾಗಿ ಈ ವಿಷಯಕ್ಕೆ ಬಂದುಬಿಡ್ತೀನಿ. 2024-25ನೇ ಸಾಲಿನ 16ನೇ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ಅದು ಕೂಡ ಮಾರ್ಚ್ 1ರಿಂದ 8ರ ತನಕ ಬೆಂಗಳೂರಿನಲ್ಲಿ ಆಯೋಜನೆ ಆಗ್ತಾ ಇದೆ. ಇದರ ಪ್ರಚಾರದ ರಾಯಭಾರಿಯಾಗಿ ಈ ಬಾರಿ ಯಾರನ್ನ ಸೆಲೆಕ್ಟ್ ಮಾಡಲಾಗುತ್ತೆ ಅನ್ನೋ ಸಹಜವಾದಂಥ ಕುತೂಹಲ ಎಲ್ರಿಗೂ ಇತ್ತು. ಅದರ ನಿರ್ಧಾರ ಕರ್ನಾಟಕ ಸರ್ಕಾರದ್ದು. ಹಾಗಾಗಿ ಕಿಶೋರ್ನ ಕರ್ನಾಟಕ ಸರ್ಕಾರ ಸೆಲೆಕ್ಟ್ ಮಾಡಲಾಗಿದೆ. ಕಿಶೋರ್ ಅವರಿಗೆ ದೇಶಾದ್ಯಂತ ಖ್ಯಾತಿ ಇದೆ. ಅಭಿನಯದ ಮೂಲಕ ಅಪಾರ ಜನಪ್ರಿಯತೆಯನ್ನು ಹೊಂದಿದ್ದಾರೆ. ಕನ್ನಡ ಮಾತ್ರವಲ್ಲದೆ ದಕ್ಷಿಣದ ಇತರ ಭಾಷೆಯ ಸಿನಿಮಾಗಳಲ್ಲೂ ಕೂಡ, ಅದರಲ್ಲೂ ಹಿಂದಿ ಸಿನಿಮಾಗಳಲ್ಲೂ ಕೂಡ ಅವರು ಅಭಿನಯಿಸಿ ಮನೆಮಾತಾಗಿದ್ದಾರೆ. ಪ್ಯಾನ್ ಇಂಡಿಯಾ ಸ್ಟಾರ್ ಕೂಡ ಹೌದು, ಅದರಲ್ಲಿ ಇನ್ನೊಂದು ಮಾತಿಲ್ಲ. ಹೆಚ್ಚಾಗಿ ಬೆಂಗಳೂರು ಈ ಫಿಲ್ಮ್ ಫೆಸ್ಟಿವಲ್ ಇದೆಯಲ್ಲ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಬೆಲ್ಜಿಯಂನ FIAPF ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿರ್ತಕ್ಕಂಥ ಚಲನಚಿತ್ರೋತ್ಸವ 8 ದಿನ ನಡೆಯುತ್ತೆ. 13 ಚಿತ್ರಮಂದಿರಗಳಲ್ಲಿ, ಬೆಂಗಳೂರಿನ 13 ಚಿತ್ರಮಂದಿರಗಳಲ್ಲಿ ದೇಶ ವಿದೇಶಗಳ ದಿ ಬೆಸ್ಟ್ ಸಿನಿಮಾಗಳ ಪ್ರದರ್ಶನ ಆಗುತ್ತೆ. ಆರ್ಟ್ ಸಿನಿಮಾಗಳ ಒಂದು ಪ್ರದರ್ಶನ ಕೂಡ ಆಗುತ್ತೆ. ಅಲ್ಲದೆ ಸಿನಿಮಾಗಳಿಗೆ ಸಂಬಂಧಿಸಿದಂಥ ವರ್ಕ್ಶಾಪ್ ಇರ್ಬೋದು, ಜೊತೆಗೆ ವಿಚಾರ ಸಂಕಿರಣಗಳಿರ್ಬೋದು. ಸಿನಿಮಾಸಕ್ತರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಭಾಳಷ್ಟು ಜನ ಗಣ್ಯರು, ಸಿನಿಮಾ ರಂಗದ ಗಣ್ಯರು ಕೂಡ ಆಗಮಿಸ್ತಾರೆ. 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಂಘಟನಾ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತ್ತೀಚೆಗೆ ಸಭೆ ನಡೆಸಿ ಸಿನಿಮೋತ್ಸವದ ದಿನಾಂಕವನ್ನು ಘೋಷಣೆ ಮಾಡಿ ಅದಕ್ಕೆ ಯಾರು ಪ್ರಚಾರದ ರಾಯಭಾರಿ ಆಗಬೇಕು ಅನ್ನೋದಕ್ಕೆ ಕಿಶೋರ್ ಅವ್ರನ್ನು ಕೂಡ ಸೆಲೆಕ್ಟ್ ಮಾಡಿದ್ರು. ಆದರೆ ಇನ್ನೂ ಹಲವರು ಕನ್ನಡ ಸಿನಿಮಾ ರಂಗದಲ್ಲಿ ಇದ್ದಾರೆ. ಇದು ಯಾರು ಕೂಡ ಸಿದ್ದರಾಮಯ್ಯನವ್ರಿಗೆ ಯಾಕೆ ಕಾಣಿಸ್ಕೊಳ್ಳಿಲ್ಲ? ಅದಕ್ಕೆ ಕಾರಣ ಕಿಶೋರ್ ಹೆಚ್ಚಾಗಿ ಮೋದಿ ವಿರೋಧಿ ಅನ್ನೋದೇ ಕಾರಣನ ಅನ್ನೋದೇ ವಿಷಾದನೀಯ ಅನ್ನೋದು ಕೆಲವರ ವಾದ.
ಇವರಿಗಿಂತ ಅನೇಕರು ಹಿರಿಯ ನಟರಿದ್ದಾರೆ, ಸಿನಿಮಾ ರಂಗಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ ಕಿಶೋರ್ ಅವರು ಹೆಂಗಾಗಿದ್ದಾರೆ, ಅವ್ರನ್ನ ಪ್ರಚಾರದ ರಾಯಭಾರಿಯಾಗಿ ಮಾಡೋದಕ್ಕಿಂತ ಇನ್ನೂ ಹಲವರು ಇದ್ದರು ಅಂತ. ಎಲ್ಲದರಲ್ಲೂ ರಾಜಕೀಯ ಮಾಡಬೇಡಿ, ಇನ್ನೊಬ್ಬರನ್ನ ಮಾಡಿದ್ರೆ ಅವ್ರಿಗೊಂದಿಷ್ಟು ಹೇಳ್ತೀರಿ, ಇನ್ನೊಬ್ಬರನ್ನ ಮಾಡಿದ್ರೆ ಅವ್ರಿಗೊಂದಿಷ್ಟು ಹೇಳ್ತೀರಿ ಅನ್ನೋ ನಿಲುವನ್ನು ಕೂಡ ನಾವು ತೆಗೆದುಕೊಳ್ಬೋದು. ಅದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಕಾಂಗ್ರೆಸ್ ಅವಧಿಯಲ್ಲಿ ಚಲನಚಿತ್ರೋತ್ಸವ ಹಾಗೂ ದಸರಾ ರಾಯಭಾರಿಯಾಗಿ ನೇಮಕವಾಗಲಿಕ್ಕೆ ಪ್ರಮುಖ ಮಾನದಂಡಗಳು: ಒಂದು, ಹಿಂದೂ ಧರ್ಮವನ್ನು ನಿಂದಿಸಬೇಕು, ಇಲ್ಲ ಹಿಂದೂ ಆಚರಣೆಗಳನ್ನು ಹೀಯಾಳಿಸಬೇಕು ಅಂತ ಹೇಳಿ ಯಾವಾಗ ಸಿದ್ದರಾಮಯ್ಯನವ್ರಿಗೆ ಪೋಸ್ಟ್ ಹಾಕಿದ್ರಲ್ಲ ಅದಕ್ಕೆ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಯಾರು ಈ ರೀತಿಯಾಗಿ ಟೀಕೆಗಳನ್ನು ಮಾಡ್ತಾರೋ ಅವ್ರನ್ನೇ ಇವ್ರು ಸೆಲೆಕ್ಟ್ ಮಾಡೋದು. ಒಂದು ಕಡೆ ಓಲೈಕೆಯ ರಾಜಕಾರಣ ಇದು ಅಂತ ಹೇಳಿ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಆ ಪೋಸ್ಟ್ನಲ್ಲಿ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಬರ್ಕೊಂಡಿದ್ದಾರೆ. ಇದು ಸರ್ವಜನಾಂಗದ ಸಂತೆಯ ಅಶಾಂತಿಯ ತೋಟ ಅಂದರೆ ಸರಿಯಾಗುತ್ತೆ? ಅಶಾಂತಿಗೆ ಕಾರಣ ಸಾಹಿತಿಗಳ ಆಶಯ, ಗುತ್ತಿಗೆ, ದುರ್ಬಳಕೆ ಮಾಡೋ ರೀತಿ. ಜಾತಿ ಗಣನೆಯಲ್ಲೂ ಕೂಡ ಸರ್ವ ಜನಾಂಗವೂ ಇರೋದಾದರೆ ಗಣತಿ ಯಾಕೆ? ಹಿಂದೂ ವಿರೋಧ ಯಾಕೆ? ಬ್ರಾಹ್ಮಣ ವಿರೋಧ ಯಾಕೆ? ಮೋದಿಯನ್ನು ವಿರೋಧಿಸುವ ನೆಪದಲ್ಲಿ ಹಿಂದಿ ಭಾಷೆಯ ವಿರೋಧ ಯಾಕೆ? ಇದೆಲ್ಲವೂ ಕೂಡ ಸಾರ್ವಜನಿಕ ನಾಟಕ ಇದು ಕಾಂಗ್ರೆಸ್ ಸರ್ಕಾರದ್ದು ಅಂತ ಕೆಲವೊಬ್ಬರು ವಿರೋಧಿಸ್ತಾ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಬದ್ಧವಾಗಿರುವ ವ್ಯಕ್ತಿ ಅಂದರೆ RSS, BJP, ಮೋದಿಜಿ, ಅಮಿತ್ ಶಾ, ಯೋಗಿಜಿ ವಿರೋಧಿ ಅಂತಾನ ಅಂತ ಇದೇ ಕಿಶೋರ್ ಅವ್ರನ್ನ ಮಾತನಾಡಿಸ್ತಾ, ಜೊತೆಗೆ ಅವರ ಪೋಸ್ಟ್ನಲ್ಲಿ ಹೇಳ್ತಾ ಅವರು ಸಿದ್ದರಾಮಯ್ಯವ್ರು ಬರ್ಕೊಂಡಿರೋದು ಬದ್ಧವಾಗಿರುವಂಥ ಕಿಶೋರ್ ಅವರ ಮುಂದಾಳತ್ವದಲ್ಲಿ ಅಂತಂದರೆ ಸರ್ವಜನಾಂಗದ ಶಾಂತಿಯ ತೋಟ ಘೋಷವಾಕ್ಯಕ್ಕೆ ಬದ್ಧವಾಗಿರ್ತಕ್ಕಂಥ ಕಿಶೋರ್ ಅವರ ಮುಂದಾಳತ್ವದಲ್ಲಿ ಅನ್ನೋ ಸಾಲಿದೆಯಲ್ಲ, ಅದಕ್ಕೆಲ್ಲ ಅವರು ಬದ್ಧವಾಗಿದ್ದಾರೆ ಅನ್ನೋ ಮಾತುಗಳು. ಅಂದರೆ ಈ RSS, BJP, ಮೋದಿಜಿ, ಅಮಿತ್ ಶಾ, ಯೋಗಿಜಿ ಇವ್ರನ್ನೆಲ್ಲ ವಿರೋಧಿಸುವವರ ಅಂತ ಹೇಳಿ ವ್ಯಾಖ್ಯಾನಿಸುವ ರೀತಿಯಾಗಿ ಒಂದು ಪೋಸ್ಟ್ ಕಮೆಂಟನ್ನು ಹಾಕಿರೋದು. ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಹತ್ತಿರ ಅಂತ ಹೇಳಿ ಅರ್ಥ. ಇವರೆಲ್ಲರನ್ನೂ ವಿರೋಧ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಹತ್ತಿರವಾಗ್ತಾರೆ. ಅದು ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನವರೇ ಅದನ್ನು ಅರ್ಥ ಮಾಡಿಸ್ಬೇಕು ಅನ್ನೋ ರೀತಿಯಾಗೂ ಕೂಡ ತರಹೇವಾರಿ ಕಮೆಂಟ್ಸ್ಗಳು ಕೂಡ ಬರ್ತಾ ಇರೋದು. ವೀಕ್ಷಕರೇ, ಎಲ್ಲ ನಿರ್ಧಾರಗಳಲ್ಲೂ ಎಲ್ಲ ನಿಲುವುಗಳಲ್ಲೂ ಇದೇ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರಲ್ಲೂ ಕೂಡ ಈ ಥರದ ಭಿನ್ನಮತೀಯ ಮನಸ್ಥಿತಿಗಳು ಇದ್ದೇ ಇರ್ತವೆ. ಇನ್ನೊಂದು ಕಡೆ ಭಾಳ ಜನ ಓಕೆ ಒಂದು ಪರ್ಫೆಕ್ಟ್ ಚಾಯ್ಸನ್ನು ಮಾಡಿದ್ದೀರಿ, ಖುಷಿ ಆಯಿತು, ದಿ ಬೆಸ್ಟ್ ಪರ್ಸನ್, ಡಿಸರ್ವ್ಡ್ ಪರ್ಸನ್ ಎವರ್, ಈ ಈಸ್ ದ ಮೋಸ್ಟ್ ಡಿಸರ್ವ್ಡ್ ಪರ್ಸನ್ ಎವರ್ ಅಂತಲೂ ಕೂಡ ಹಾಕಿದ್ದಾರೆ. ಇನ್ನೊಂದಿಷ್ಟು ಜನ ಕಂಗ್ರ್ಯಾಚುಲೇಷನ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಕೆಲವು ಬಾರಿ ಸಿದ್ದರಾಮಯ್ಯನವರು ಇರಲಿ, ಕಾಂಗ್ರೆಸ್ ಸರ್ಕಾರಗಳಿರಲಿ, ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಈ ರೀತಿಯಾದಂತಹ ವೈಷಮ್ಯಗಳು, ಜೊತೆಗೆ ಹಳೆಯ ಸೇಡುಗಳು ಎಲ್ಲೋ ಒಂದು ಕಡೆ ಕಾಣಸಿಗುತ್ತಾ ಅನ್ನೋ ಅಭಿಪ್ರಾಯಗಳು ಕೇಳಿ ಬರ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಯದಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು.